ಓಂ ಶಂ ಶನೀಶ್ವರಾಯ ನಮಃ. ಹೊಸ ವರ್ಷದ ಶುಭಾಶಯಗಳು. ಈಗ ಮಕರ ರಾಶಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಮಕರ ರಾಶಿ ಹೇಳೋದಾದರೆ 7 ವರ್ಷದ ಶನಿ ಏನು ಪರಿಭ್ರಮಣ ಆಯಿತು ಧನಸ್ಸು ಮಕರ ಮೀನದ ಕುಂಭದ ಮೇಲೆ, ಆ ಪರಿಭ್ರಮಣದ ಒಂದು ಆಗುಹೋಗುಗಳನ್ನು ಅನುಭವಿಸಿ ಈಗ ಕಳೆದ 1 ವರ್ಷದಿಂದ ಮೀನರಾಶಿಯಲ್ಲಿ ಸಂಚಾರ, 3ನೇ ಶನಿ, ಉಪಚಯ ಸ್ಥಾನದಲ್ಲಿ ಶನಿ ಸಂಚಾರ ಒಳ್ಳೆಯ ಯೋಗವನ್ನು ಕೊಡುತ್ತೆ ಮಕರ ರಾಶಿಗೆ ಅಂತ. ಆದರೆ ಈ ತಕ್ಷಣಕ್ಕೆ ಗುರುಬಲ ಇಲ್ಲ. ಇನ್ನು 2 ತಿಂಗಳ ಕಳೆದ ನಂತರ ಗುರುಬಲ ಬರುತ್ತೆ. ಸೊ ಗುರುಬಲನೂ ಇರುತ್ತೆ, ಶನಿ ಬಲನೂ ಇರುತ್ತೆ ಮುಂದೆ. ಸೊ ಶನಿ ಬಲ ಗುರುಬಲ ಎರಡೂ ಇದ್ದಾಗ ಮಕರ ರಾಶಿಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ. ಮತ್ತು ಈಗ ಕಳೆದ ಒಂದು ಅಮಾವಾಸ್ಯೆಯಲ್ಲಿ ಆದಂಥ ಒಂದು ಗ್ರಹಗಳ ಸ್ಥಿತಿ ಗತಿ ಯುತಿ ಏನಿದೆ ಅಂದರೆ, 3ನೇ ಮನೆಯಲ್ಲಿ ಶನಿ ಜೊತೆಯಲ್ಲಿ ರವಿ ಮತ್ತು ಶುಕ್ರ ಕುಜ ಮತ್ತು ಚಂದ್ರ ಶುಭ ಗ್ರಹಗಳು, ಪಾಪಗ್ರಹಗಳ ಸಂಯೋಗ 3ನೇ ಮನೆ. ಆದರೂ 2ನೇ ಮನೆಯಲ್ಲಿ ಕುಜ ರಾಹು ಅವೇನು ಅಷ್ಟು ಒಂದು ಒಳ್ಳೆಯ ಯೋಗವಲ್ಲ. ಆದರೂ ಶನಿಯ ಒಂದು ಯೋಗದಿಂದಾಗಿ ಇವೆಲ್ಲ ಯಾವ ಒಂದು ತೊಂದರೆಯನ್ನು ಕೊಡುವ ಒಂದು ಅನುಭವಕ್ಕೆ ಬರೋದಿಲ್ಲ. ಗುರುಬಲ ಇನ್ನು 2 ತಿಂಗಳ ನಂತರ ಬರುತ್ತೆ. ಮತ್ತು ಜ್ಯೋತಿಷ್ಯದಲ್ಲಿ ಉಲ್ಲೇಖ ಏನು ಅಂದರೆ, ಗುರು ಬದಲಾವಣೆ ಆಗೋಕ್ಕೆ ಮೊದಲು 2 ತಿಂಗಳ ಮೊದಲೇ ದೃಷ್ಟಿ ಬೀರ್ತಾನೆ, ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ, ಒಂದು ಶುಭಗಳನ್ನೇ ಕೊಡ್ತಾನೆ ಅಂತ ಉಲ್ಲೇಖ ಇದೆ. ಅದರ ಪ್ರಕಾರ ಮಕರ ರಾಶಿಗೆ ಗುರುಬಲ ಬಂದಂಗೆ ಅರ್ಥ. ಶನಿ ಬಲ ಚೆನ್ನಾಗಿದೆ ಅಂದರೆ ಶನಿ ಬಲ ಗುರುಬಲ ಎರಡೂ ಚೆನ್ನಾಗಿದೆ. 12 ರಾಶಿಗಳಲ್ಲಿ ಇದು 10ನೇ ರಾಶಿಯೇ ಆಗಿ, 10ನೇ ರಾಶಿ ಕರ್ಮಸ್ಥಾನ, ಕರ್ಮಜೀವಿ ಅಧಿಪತಿ ಶನಿ ಮಹಾತ್ಮನು. ಅಲ್ಲಿರ್ತಕ್ಕಂಥ ನಕ್ಷತ್ರಗಳು ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ಅಂದರೆ ರವಿ ಚಂದ್ರ ಕುಜನ ನಕ್ಷತ್ರಗಳು ಅಲ್ಲಿ ಸಂಚಾರ. ಅದರಲ್ಲೂ ವಿಶೇಷವಾಗಿ ವಿಷ್ಣು ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರದಿಂದ ಒಂದು ಒಳ್ಳೆಯ ಯೋಗವಿದೆ. ಅದರಿಂದ ಮಕರ ರಾಶಿಗೆ ಇಷ್ಟು ದಿನ ಕೆಲವು ಅವಘಡಗಳು, ದುಃಖ, ವಿಪರ್ಯಾಸ ಮತ್ತು ಅಸಮಾಧಾನ, ಭಿನ್ನಾಭಿಪ್ರಾಯಗಳು, ಕೋರ್ಟ್ ವ್ಯವಹಾರಗಳು, ಮನಸ್ಸಿಗೆ ಬೇಸರ, ಅಶಾಂತಿ ಇವೆಲ್ಲ ಕಳೆದು ಮುಂದೆ ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮಕರ ರಾಶಿಗೆ ಈಗಾಗಲೇ ಶನಿ ಬಲ ಇದೆ, ಹಾಗೂ ಈಗ 2 ತಿಂಗಳಲ್ಲಿ ಗುರು ಬಲ ಕೂಡ ಬರುತ್ತೆ. ಆದರೆ ಶನಿ 7 ಶನಿ ಅಂತ್ಯ ಬಿಡುಗಡೆ ಆಯಿತು, ಒಂಥರ ಸಮಾಧಾನ ಆಯಿತು. ಆದರೆ 2ರಲ್ಲಿರ್ತಕ್ಕಂಥ ರಾಹು, ಅಷ್ಟಮದಲ್ಲಿರ್ತಕ್ಕಂಥ ಕೇತು, 6ನೇ ಭಾವದಲ್ಲಿರ್ತಕ್ಕಂಥ ಗುರು ಇರ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಇನ್ನು 2 ತಿಂಗಳ ಮಟ್ಟಕ್ಕೆ. ಹಾಗೂ 2ರಲ್ಲಿರ್ತಕ್ಕಂಥ ರಾಹು ಕೌಟುಂಬಿಕ ಕಲಹ, ಕೌಟುಂಬದಲ್ಲಿ ಅಶಾಂತಿ. ಹಾಗೂ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಈ ರಾಶಿಯಲ್ಲಿ ಹೆಣ್ಣುಮಕ್ಕಳು ಏನಾದರೂ ಇದ್ದರೆ ಅವರ ಜಾತಕದಲ್ಲಿ ಕುಜದೋಷ ಏನಾದರೂ ಇತ್ತು ಅಂತಂದರೆ, ಸರ್ಪದೋಷ ಏನಿತ್ತು ಸುಯಿ ಜಾತಕ ಅದರ ಸ್ವಂತ ಜಾತಕದಲ್ಲಿ ಇತ್ತು ಅಂತಂದರೆ ಮಾಂಗಲ್ಯಕ್ಕೆ ಹಾನಿ ಉಂಟು ಮಾಡುವಂಥದ್ದು, ಮಾಂಗಲ್ಯ ದೋಷಕ್ಕೊಳಗಾಗುವಂಥದ್ದು. ಹಾಗೆಯೇ ಮಾಂಗಲ್ಯ ಪ್ರಾಪ್ತಿ, ಮಾಂಗಲ್ಯ ದೋಷವನ್ನು ನಿವಾರಣೆ ಮಾಡೋದಕ್ಕೆ ಓಂ ದುರ್ಗಾಯ ನಮಃ, ದುರ್ಗಾದೇವಿ, ದುರ್ಘಟನೆಗಳು ನಡೀಬಾರ್ದು, ದುರ್ಗಾದೇವಿಯನ್ನು ಆರಾಧನೆ ಮಾಡ್ಕೊಂಡ್ಬರ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಕುಟುಂಬದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕ ಕಲಹ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಅಶಾಂತಿ, ಹಣದ ಸಮಸ್ಯೆ, ಹಣದ ಕೊರತೆಗಳಿರುತ್ತೆ, ಸಾಲದ ಸಮಸ್ಯೆ ಇರುತ್ತೆ, ವೈರಿತ್ವ ಜಾಸ್ತಿ ಇರುತ್ತೆ, ವೈರಿಗಳ ಕಾಟ ಕೂಡ ಜಾಸ್ತಿ ಇರುತ್ತೆ, ಅನಾರೋಗ್ಯ ಸಮಸ್ಯೆ ಕೂಡ ಇರುತ್ತೆ. ಸೊ ಇದೆಲ್ಲ ಕೂಡ ಹೋಗಲಾಡಿಸ್ಬೇಕು ಅಂತಂದರೆ ನವಗ್ರಹ ಶಾಂತಿನೇ ಮಾಡೋದು ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೀನಿ. ಕಾರಣಕ್ಕಂತಂದರೆ ಶನಿ 3ರಲ್ಲಿ ಇದ್ರೂ ಕೂಡ ರಾಹುಕೇತು ಬಲವಾಗಿಲ್ಲ, ಗುರು ಬಲವಾಗಿಲ್ಲ, ರವಿ ಅಷ್ಟಮಾಧಿಪತಿಯ ರವಿ ಜೊತೆ ಶನಿ ಬೇರೆ ಸಂಚಾರ, ಶುಕ್ರ ಬೇರೆ. ಮತ್ತು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅವಮಾನ, ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಮೆಟ್ಲೆ ಏರ್ಬೇಕಾಗತ್ತೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ನೋಡಿ ಇವತ್ತು ಮನಸ್ತಾಪಗಳಾಗಿ ಬೇರೆ ಬೇರೆ ಆಗಿದ್ರೆ ಸೊ ಖಂಡಿತವಾಗಲೂ ಕೂಡ ವಿಚ್ಛೇದನಕ್ಕೊಳಗಾಗುವಂಥದ್ದು, ಡೈವರ್ಸ್ ಅಪ್ಲೈ ಮಾಡುವಂತಹ ಒಂದು ದೋಷ ಕೂಡ ಕಟ್ಟಿಟ್ಟ ಬುತ್ತಿ ಮುಂದಿನ ದಿನಗಳಲ್ಲಿ. ಗುರುಬಲ ಏನಾದ್ರು ಬಂತಂದರೆ ತಕ್ಕ ಮಟ್ಟಿಗೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅವ್ರ ಮಾತಿಗೆ ಏನಾದ್ರು ಬೆಲೆ ಕೊಟ್ಟು ಅವ್ರ ಮಾತಿಗೆ ಸ್ಪಂದಿಸಿ ಅವರ ಒಂದು ಏನು ಮಾತಿಗೆ ಬೆಲೆ ಕೊಟ್ಟು ನೀವು ನಡ್ಕೊಂಡ್ರೆ ಸೊ ಇದರಿಂದ ದೂರ ಆಗ್ಬೋದು.
ಸರ್ವೇ ಸಾಮಾನ್ಯ ಗುರು ಹಿರಿಯರಿಗೆ ಬೆಲೆ ಕೊಟ್ಟು ಗುರು ಹಿರಿಯರನ್ನ ಸೊ ಆಶೀರ್ವಾದ ತೆಗೆದುಕೊಂಡು ಖಂಡಿತವಾಗ್ಲೂ ಕೂಡ ಏನಾದರೂ ಸರಿ ನಾನು ಬಾಳಬೇಕು ಅಂತಕ್ಕಂತಹ ಧೈರ್ಯ ಮಾಡಿಕೊಂಡ್ರೆ 100% ಒಳ್ಳೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಮಿತ್ರರಿಂದ ಶುಭ ಫಲ ಹಾಗೂ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ, ಧೈರ್ಯ, ವೀರ್ಯ, ಒಡವೆಗಳು ಸೇರುವಂಥದ್ದು, ಖರೀದಿ ಮಾಡುವಂಥದ್ದು ಎಲ್ಲ ಕೂಡ ಉಂಟು ಮಾಡುತ್ತೆ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ನವಗ್ರಹ ಶಾಂತಿ ಒಂದಲ್ಲ ಎರಡಲ್ಲ, ಈಗ ಮೇ ಮುಗಿಯೋ ತನಕ 9 ಗ್ರಹಕ್ಕೂ ಕೂಡ ನವಗ್ರಹ ಶಾಂತಿ ಮಾಡ್ಕೊಂಡ್ಬರೋದು ತುಂಬಾ ತುಂಬಾ ಒಳ್ಳೆಯದು. ಯಾಕಂತಾರೆ ರಾಹು, ಕೇತು, ಕುಜ, ರವಿ ಈ ಥರ ಒಂದೊಂದು ಗ್ರಹಕ್ಕೆ ಹೇಳೋದಕ್ಕಿಂತ ನವಗ್ರಹ ಶಾಂತಿ ಮೇ ತನಕ ಸತತವಾಗಿ 70 ದಿನಗಳ ಕಾಲ ವಾರಕ್ಕೊಂದು ಬಾರಿ ನಿಮ್ಮ ನೋಡಿ, ಇವತ್ತು ಶನಿವಾರ ಅಥವಾ ಶುಕ್ರವಾರ ಏನೋ ಒಂದು ವಾರವನ್ನು ಆಯ್ಕೆ ಮಾಡಿ ವಾರ ತಪ್ಪದೆ ನವಗ್ರಹ ಶಾಂತಿ ಮಾಡ್ಕೊಂಬಂದ್ರೆ ತುಂಬ ತುಂಬ ಒಳ್ಳೆಯದು. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಮೇ ನಂತರ ಮದುವೆ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ವಿವಾಹ ವಿಳಂಬವಾಯಿತು, ಅವಮಾನ ಆಯಿತು, ಏನಿವತ್ತು ಕಂಟಕ, ಸತಿಪತಿ, ಕಲಹ, ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದೀವಲ್ವ, ಅದು ಒಂದು ಹಂತಕ್ಕೆ ಬರುತ್ತೆ. ಸಮಾಧಾನ ಮಾಡಿಕೊಂಡು ದಾಂಪತ್ಯ ಜೀವನ ಮುಂದುವರಿಯುತ್ತೆ. ಮದುವೆ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಮದುವೆ ಅಂದರೆ ವಿವಾಹ ಪ್ರಾಪ್ತಿ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಉದ್ಯೋಗ ಪ್ರಾಪ್ತಿ, ವ್ಯಾಪಾರ ವಹಿವಾಟು ಹೆಚ್ಚು ಅನುಕೂಲ, ಹೆಚ್ಚು ಲಾಭ, ವಿಜಯ ಸಾಧಿಸುವಂಥದ್ದು. ಮತ್ತೆ ಕುಟುಂಬ ಸ್ಥಾನಕ್ಕೆ ಈಗೇನು ಗುರು ವೀಕ್ಷಣೆ ಇದೆ, ಆಗ ಸಾಲ ಏನಿವತ್ತು ಸಾಲ ಏರಿದೆ, ವೈರುತ್ವ ಸ್ಥಾನದಲ್ಲಿ ಗುರು ಇದ್ದಾನೆ, ಶತ್ರು ಬಾಧೆ ಇತ್ತು, ಸಾಲದ ಕಾಟ ಇತ್ತು, ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಸಾಲ ಖಂಡಿತವಾಗ್ಲೂ ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ, ಋಣ ವಿಮೋಚನವಾಗುತ್ತೆ. ಮತ್ತು ಮಿತ್ರನಿಂದ ಶುಭ ಫಲಗಳು, ಸ್ನೇಹ ವರ್ಗದಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥ ಒಂದು ಅದ್ಭುತವಾದ ವರ್ಷ ಜೂನ್ ನಂತರ ಮಕರ ರಾಶಿಯವರಿಗೆ ತುಂಬ ತುಂಬ ಚೆನ್ನಾಗಿರುತ್ತೆ. ತಪ್ಪದೆ ನವಗ್ರಹ ಶಾಂತಿ ಮೇ ತನಕ, ತದನಂತರ ನೀವು ಗುರುಶಾಂತಿ ಒಂದು ಮಾಡ್ಕೊಂಡ್ಬಂದ್ರೆ ಸಾಕಾಗಬಹುದು ಗುರುವಾರಗಳಲ್ಲಿ. ಶುಭವಾಗಲಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5, 6, 14, 5, 14, 23, 6, 15, 24 ನೀಲಿ ಮತ್ತು ಹಸಿರು ಬಣ್ಣದ ಬಣ್ಣಗಳು ತುಂಬಾ ತುಂಬಾ ಅದೃಷ್ಟ ತಂದು ಕೊಡುತ್ತೆ. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ನಮಸ್ಕಾರ.